ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸ್ಯ ವೃತವನ್ನು ಕೈಗೊಂಡಿರುವಂತಹ ಧಾರವಾಡದ ಉತ್ತರಾದಿ ಮಠದಲ್ಲಿ ದಿನಾಂಕ 28ನೇ ತಾರೀಕು ನಡೆಯಲಿರುವ ಹಯಗ್ರೀವ ಜಯಂತಿ ನಿಮಿತ್ತ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಇಂದು ಚಿಕ್ಕ ಮಕ್ಕಳಿಗಾಗಿ ಹಯಗ್ರೀವ ದೇವರ ಚಿತ್ರವನ್ನು ಬಿಡಿಸುವಂತಹ ಸ್ಪರ್ಧೆ ಹಾಗೂ 20 ವರ್ಷದೊಳಗಿನವರಿಗಾಗಿ ಹಯಗ್ರೀವ ದೇವರ ರಂಗೋಲಿಯನ್ನು ಬಿಡಿಸುವಂತಹ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಸುಮಾರು 15 ಮಕ್ಕಳು ಹಾಗೂ ಹಯಗ್ರೀವ ದೇವರ ರಂಗೋಲಿಯನ್ನು ತೆಗೆಯುವಂಥ ಸ್ಪರ್ಧೆಯಲ್ಲಿ ಕೂಡ ಸಾಕಷ್ಟು ಜನ ಭಾಗವಹಿಸಿದರು. ಅದರ ಮಾಹಿತಿ ಇಲ್ಲಿದೆ ನಿಮಗಾಗಿ. ಚಿತ್ರಕಲೆ ಹಾಗೂ ರಂಗೋಲಿ ಸ್ಪರ್ಧೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಸ್ವಯಂ ಸೇವಕಿಯರು ಈಗ ನಮ್ಮೊಂದಿಗಿದ್ದಾರೆ. ಈ ಚಿತ್ರಕಲಾ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆ ಕುರಿತು ನಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾರೆ. ಬನ್ನಿ ಕೇಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ರೀ. ಈಗ ಚಾತುರ್ಮಾಸ್ಯ ನಡೀಲಿಕ್ಕೆ ಧಾರವಾಡದೊಳಗೆ ನಿಮ್ಗೆ ಎಲ್ಲರಿಗೂ ಗೊತ್ತದ. ಈಗ ಹಯಗ್ರೀವ ಜಯಂತಿ ಹತ್ತಿರ ಇರೋದಕ್ಕೆ ಹಯಗ್ರೀವ ದೇವ್ರನ್ನ ಧಾರವಾಡದೊಳಗೆ ಸ್ಥಾಪನೆ ಮಾಡೋದ್ರಿಂದ ಹಯಗ್ರೀವ ಜಯಂತಿ ಸಲುವಾಗಿ ಹುಡುಗರ ಸಲುವಾಗಿ ನಾವು ಚಿತ್ರಕಲೆ ಸ್ಪರ್ಧೆನ ಆಯೋಜಿಸಿದ್ವಿ. ಅದರೊಳಗೆ ಸುಮಾರು ಒಂದು 15 ಜನ ಹುಡುಗರು ಭಾಗವಹಿಸಿದ್ರು. ಇವತ್ತು ಕೇವಲ ಬಿಲೋ 20 ಇಯರ್ಸ್ದವ್ರಿಗೆ ಇಟ್ಕೊಂಡಿದ್ವಿ. ನಾಳೆ ಎಲ್ಲರೂ ಬರ್ಬೋದು, ಎಲ್ಲ ಮಹಿಳೆಯರು ಎಲ್ಲರಿಗೆ ಅವಕಾಶ ಇದೆ. ನಾಳೆ ಬಂದು ರಂಗೋಲಿಯಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ನಾವು ಚಿತ್ರಕಲೆ ಕಾಂಪಿಟೇಷನ್ ಒಳಗೆ ಹುಡುಗರಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಇಟ್ಟೀವಿ. ಆಮೇಲೆ ಕಾನ್ಸಲೇಷನ್ ಪ್ರೈಸು ಇಟ್ಟೀವಿ. ಆಮೇಲೆ 25ನೇ ತಾರೀಕು ಹಯಗ್ರೀವ ದಂಡಕ ಕಂಠಪಾಠ ಸ್ಪರ್ಧೆ, ಆಮೇಲೆ ಮಕ್ಕಳಿಗೆ ದೇವರ ನಾಮ, ಹಯಗ್ರೀವ ದೇವರದೇ ಹಾಡು ಹಾಡಬೇಕು, ದೇವರ ಸ್ತೋತ್ರ ಮತ್ತು ಕಂಠಪಾಠ. ಆಮೇಲೆ ಹಯಗ್ರೀವ ಜಯಂತಿ ದಿವಸ ಸಾಮೂಹಿಕ ಮೆರವಣಿಗೆ ಇರ್ತದೆ 26ನೇ ತಾರೀಕು. ಎಲ್ಲರೂ ಬಹಳ ಸಂಖ್ಯೆಯಲ್ಲಿ ಬಂದು ಮಾನ್ಯರಾಗಿ ಭಾಗವಹಿಸಿ. ನಮಸ್ಕಾರ.